ವಕ್ಫ್ ಆಸ್ತಿ ರಿವೀಲ್, ಅಮಿತ್ ಶಾ ಸ್ಫೋಟಕ ಮಾಹಿತಿ. 39 ಲಕ್ಷ ಎಕರೆ 20 ಸಿಂಗಪೂರ್ಗೆ ಸಮ. ದೇಶಾದ್ಯಂತ ವಕ್ಫ್ ಸಾಮ್ರಾಜ್ಯ. ನಮಸ್ಕಾರ ಸ್ನೇಹಿತರೆ. ವಕ್ಫ್ನ ರಿಯಲ್ ಆಸ್ತಿ ಎಷ್ಟು? ಕಳೆದ 10 ವರ್ಷದಲ್ಲಿ ವಕ್ಫ್ ಎಷ್ಟು ಭೂಮಿಯನ್ನು ತನ್ನ ಕಂಟ್ರೋಲ್ಗೆ ತಗೊಂಡಿದೆ? ಸ್ನೇಹಿತರೆ, ದೇಶದಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗಿ ಇನ್ನೇನು ರಾಷ್ಟ್ರಪತಿಯವರ ಅಂಕಿತ. ಖುದ್ದು ಮೋದಿಯವರು ಕೂಡ ಈ ಆಸ್ತಿಯಿಂದ ಬಡ ಮುಸ್ಲಿಮರಿಗೆ ಅನುಕೂಲ ಆಗುತ್ತೆ, ಇದೊಂದು ಕ್ರಾಂತಿಕಾರಿ ಹೆಜ್ಜೆ, ನಾವು ತಂದಿರೋ ಬದಲಾವಣೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಕ್ಫ್ ಹತ್ರ ಇರೋ ಆಸ್ತಿಯ ಲೆಕ್ಕ ನೋಡಿ ಅಂತ ಬಹಿರಂಗಪಡಿಸಿದ್ದಾರೆ. ಆಸ್ತಿ ನೋಡೋದು ಮಾತ್ರ ಅಲ್ಲ, ಈ ಆಸ್ತಿಯ ಮೌಲ್ಯವನ್ನ ಲೆಕ್ಕ ಹಾಕಿದ್ರೆ ಅದರ ಸಂಪತ್ತಿನ ಮೌಲ್ಯ ತಲೆ ತಿರುಗಿಸುವಷ್ಟು ಹೆಚ್ಚಾಗಿದೆ. ಹಾಗಿದ್ರೆ ವಕ್ಫ್ನ ನಿಜವಾದ ಆಸ್ತಿ ಎಷ್ಟು? ಸರ್ಕಾರದ ಮಾಹಿತಿ ಏನ್ ಹೇಳ್ತಾ ಇದೆ? ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ವಕ್ಫ್ ಆಸ್ತಿ ಇದೆ? ಭಾರತದ ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಇದೆ? ಮಸೀದಿ, ದರ್ಗಾ, ಕೃಷಿ ಭೂಮಿ, ಮದರಸಾ ಯಾವ್ಯಾವು ಎಷ್ಟೆಷ್ಟಿವೆ ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಗೋವಾ ರಾಜ್ಯಕ್ಕಿಂತ 5 ಪಟ್ಟು ದೊಡ್ಡ. ಇದು ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಮಾಹಿತಿ. ಸದ್ಯ ದೇಶದಲ್ಲಿ ಇಷ್ಟು ದಿನ ವಕ್ಫ್ ಆಸ್ತಿ 9 ಲಕ್ಷ ಎಕರೆ ಅಂತ ದಾಖಲು ಮಾಡಲಾಗಿತ್ತು. ಅದರಲ್ಲಿ 3,56,051 ವಕ್ಫ್ ಎಸ್ಟೇಟ್ಸ್ ರಿಜಿಸ್ಟರ್ ಆಗಿವೆ. ಇದರ ಒಟ್ಟು ವಿಸ್ತೀರ್ಣ 3,804 ಚದರ ಕಿಲೋಮೀಟರ್ ಅಂತ ಹೇಳ್ತಾ ಇದ್ರು. ಆದರೆ ಈಗ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಪಾರ್ಲಿಮೆಂಟ್ನಲ್ಲಿ ಅಪ್ಡೇಟೆಡ್ ಡೇಟಾವನ್ನು ಕೊಟ್ಟಿದ್ದಾರೆ. ದಿಲ್ಲಿ ಸುಲ್ತಾನ್ರ ಕಾಲದಲ್ಲಿ 2 ಹಳ್ಳಿಯಿಂದ ಶುರುವಾದ ಈ ವಕ್ಫ್ ಪ್ರಾಪರ್ಟಿ ಈಗ ಗೋವಾದ, ಅಂದರೆ ಭಾರತದ ಒಂದು ಇಂಪಾರ್ಟೆಂಟ್ ರಾಜ್ಯವಾಗಿರೋ ಗೋವಾದ 6 ಪಟ್ಟು ದೊಡ್ಡ ಭೂಭಾಗಕ್ಕೆ ಒಡೆಯ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಕಳೆದ 100 ವರ್ಷಗಳಲ್ಲಿ ವಕ್ಫ್ ಬೋರ್ಡ್ನ ಆಸ್ತಿ 18 ಲಕ್ಷ ಎಕರೆ ಇತ್ತು. ಈಗ ಕಳೆದ 12 ವರ್ಷಗಳಲ್ಲಿ, ಅಂದ್ರೆ 2013ರಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಮಾಡಿದ ತಿದ್ದುಪಡಿಯ ಬಳಿಕ ಲಾಸ್ಟ್ 12 ಇಯರ್ಸ್ ಅಲ್ಲಿ ಹೊಸದಾಗಿ 21 ಲಕ್ಷ ಎಕರೆಯನ್ನ ಆಡ್ ಮಾಡಿಕೊಂಡಿದ್ದಾರೆ ವಕ್ಫ್ನವರು. ಒಟ್ಟಾರೆ ವಕ್ಫ್ ಭೂಮಿ 39 ಲಕ್ಷ ಎಕರೆ ದಾಟಿದೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಇಲ್ಲಿ 39 ಲಕ್ಷ ಎಕರೆ ಅಂದ್ರೆ ಎಷ್ಟು ಗೊತ್ತಾ? ಎಲ್ಲ ಭೂಮಿಯನ್ನ ಒಂದು ಕಡೆ ಜೋಡಿಸಿದ್ರೆ ಭರ್ತಿ 15,782 ಚದರ ಕಿಲೋಮೀಟರ್ ಜಾಗ ಆಗುತ್ತೆ. ಇದನ್ನೇ ದೇಶಕ್ಕೆ ಕನ್ವರ್ಟ್ ಮಾಡಿದ್ರೆ ಸಿಂಗಪೂರ್ ದೇಶಕ್ಕಿಂತ 20 ಪಟ್ಟು ದೊಡ್ಡ ಭೂಮಿ ವಕ್ಫ್ನ ಅಡಿಯಲ್ಲಿ ಬರುತ್ತೆ. ಸದ್ಯ ಇದರ ಮೌಲ್ಯದ ಬಗ್ಗೆ ಸರ್ಕಾರ ಇಲ್ಲಿ ತನಕ ಮಾಹಿತಿ ಕೊಟ್ಟಿಲ್ಲ. ಆದರೆ ಇದಕ್ಕೂ ಹಿಂದಿನ ಡೇಟಾವನ್ನು ತೆಗೆದಾಗ, ಅಂದರೆ 9 ಲಕ್ಷ ಎಕರೆ ಭೂಮಿ ಇದ್ದಾಗ ಅಂತ ಹೇಳಿದ್ವಲ್ಲ, ಆ ವಕ್ಫ್ ಆಸ್ತಿ ಮೌಲ್ಯ 1.2 ಲಕ್ಷ ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿತ್ತು. ಅಂದರೆ 3.5 ಕೋಟಿ ಜನಸಂಖ್ಯೆ ಇರೋ ದಿಲ್ಲಿಯ ಬಜೆಟ್ಗಿಂತಲೂ ಈ ವಕ್ಫ್ನ ಆಸ್ತಿ ಜಾಸ್ತಿ ಇತ್ತು. ಈಗ ಅದು 9 ಲಕ್ಷ ಎಕರೆಯಿಂದ 39 ಲಕ್ಷ ಎಕರೆ ಆಗಿದೆ. ಹೀಗಾಗಿ ಇದರ ಮೌಲ್ಯ ನಿಶ್ಚಿತವಾಗಿ 4 ಪಟ್ಟು ಹೆಚ್ಚಾಗಿರಬಹುದು ಅಂತ ಅಂದಾಜು ಮಾಡಲಾಗ್ತಿದೆ. ಯಾವ ರಾಜ್ಯಗಳಲ್ಲಿ ಎಷ್ಟು ಆಸ್ತಿ? ಸ್ನೇಹಿತರೆ, ಈಗ ನಾವು ನಿಮಗೆ ಕೊಡ್ತಿರೋ ಮಾಹಿತಿ ಸದ್ಯ ಭಾರತ ಸರ್ಕಾರ ಅಫಿಷಿಯಲ್ ಆಗಿ ಸಾರ್ವಜನಿಕರಿಗೆ ಕೊಟ್ಟಿರೋದು. ವಕ್ಫ್ ಆಸೆಟ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಫ್ ಇಂಡಿಯಾ, ಇದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಈ ಡೇಟಾ ಪ್ರಕಾರ ದೇಶದಲ್ಲಿ ಈಗ 8,72,324 ವಕ್ಫ್ಗೆ ಸೇರಿದ ಸ್ಥಿರಾಸ್ತಿಗಳಿವೆ. ಇದರ ಅಡಿಯಲ್ಲಿ ಸುಮಾರು 38 ಲಕ್ಷಕ್ಕೂ ಅಧಿಕ ಎಕರೆ ಭೂಮಿ ಇದೆ. ವಿಶ್ವದ ಅತಿದೊಡ್ಡ ಭೂ ಒಡೆತನ ಇರೋ ಎಂಟಿಟಿಗಳ ಪೈಕಿ ಒಂದು ಅಂತ ಇದು ಗುರುತಿಸಿಕೊಂಡಿದೆ. ಇದರಲ್ಲಿ ಸಾಕಷ್ಟು ತರಹೇವಾರಿ ವಕ್ಫ್ ಆಸ್ತಿ ಬಗ್ಗೆ ಉಲ್ಲೇಖ ಇದೆ. ಸ್ಮಶಾನಗಳಿಂದ ಮಸೀದಿ ತನಕ, ಕೃಷಿ ಭೂಮಿಯಿಂದ ದರ್ಗಾ ತನಕ. ವಕ್ಫ್ ಪ್ರಾಪರ್ಟಿಯಲ್ಲಿ ಯಾವುದೆಲ್ಲ ಇದೆ ಅನ್ನೋದನ್ನ ಸರ್ಕಾರ ಡೀಟೇಲ್ ಆಗಿ ಹೇಳಿದೆ. ಸದ್ಯ ವಕ್ಫ್ ಪ್ರಾಪರ್ಟಿಗಳಲ್ಲಿ ಅತಿ ಹೆಚ್ಚು ಭೂಮಿ ಇರೋದು ಸ್ಮಶಾನಗಳದ್ದು. 17% ಪಾಲು ಸ್ಮಶಾನಗಳದ್ದೇ ಇದೆ. 1,50,569 ಪ್ರಾಪರ್ಟಿ ಸ್ಮಶಾನಗಳೇ ಇದಾವೆ ಅಂತ ಹೇಳಿದ್ದಾರೆ. ಮಸೀದಿ ಕೂಡ ದೊಡ್ಡ ಮಟ್ಟದ ವಕ್ಫ್ ಆಸ್ತಿಯನ್ನ ಹೊಂದಿದೆ. ಮಸೀದಿಗಳಿಗೆ ಸೇರಿದ 1,19,200 ವಕ್ಫ್ ಪ್ರಾಪರ್ಟಿ ಇದ್ದು, ಒಟ್ಟಾರೆ ವಕ್ಫ್ ಆಸೆಟ್ಸ್ ಅಲ್ಲಿ 14% ಪಾಲು ಮಸೀದಿಗಳದಾಗುತ್ತೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರ್ರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಕಮರ್ಷಿಯಲ್ ಬಿಲ್ಡಿಂಗ್ ಕೂಡ ಇದೆ. ವಕ್ಫ್ಗೆ ಸೇರಿದ 1,13,187 ಅಂಗಡಿಗಳಿದ್ರೆ 92,505 ಮನೆಗಳಿವೆ.
ಏನು ವಕ್ಫ್ ಕೃಷಿ ಭೂಮಿಯನ್ನು ಕೂಡ ಹೊಂದಿದೆ. ಒಟ್ಟು 1,40,40,784 ಪ್ರಾಪರ್ಟಿ ಕೃಷಿ ಭೂಮಿಯದ್ದಿದೆ. ಒಟ್ಟಾರೆ ವಕ್ಫ್ ಆಸ್ತಿಯಲ್ಲಿ ಇದು 16% ಪಾಲನ್ನು ಹೊಂದಿದೆ. ಅದನ್ನು ಬಿಟ್ಟರೆ ದರ್ಗಾಗಳು, ಮಜರಾಗಳು, ಮಕ್ಬರಾಗಳು ಸೇರಿ 33,492 ಪ್ರಾಪರ್ಟೀಸ್ ಇವೆ. ಮದ್ರಸಾಗಳು, ಅಶೂರ್ ಖಾನಾಗಳು, ಏನೋ ಧಾರ್ಮಿಕ ಶಿಕ್ಷಣ ಹೇಳ್ಕೊಡೋ ಮದ್ರಸಾ ಮತ್ತು ಅಶೂರ್ ಖಾನ ಅಂದ್ರೆ ಶೋಕಾಚರಣೆ ಮಾಡೋಕೆ ಇರೋ ಜಾಗಗಳು ಕೂಡ ವಕ್ಫ್ ಆಸ್ತಿಯಲ್ಲಿವೆ. ಸುಮಾರು 17,719 ಅಶೂರ್ ಖಾನಾಗಳಿದ್ರೆ 14,008 ಮದ್ರಸಾಗಳಿವೆ, 64,724 ಇತರೆ ಪ್ಲಾಟ್ಗಳಿವೆ. ಹಾಗೆ ಬೇರೆ ಬೇರೆ ರೀತಿಯ 1,26,189 ಪ್ರಾಪರ್ಟಿಗಳನ್ನು ವಕ್ಫ್ ಹೊಂದಿದೆ. ಉತ್ತರ ಪ್ರದೇಶದಲ್ಲಿದೆ 27% ವಕ್ಫ್ ಆಸ್ತಿ. ಇನ್ನು ದೇಶದ ಒಟ್ಟಾರೆ ವಕ್ಫ್ ಪ್ರಾಪರ್ಟಿಯಲ್ಲಿ ಉತ್ತರ ಪ್ರದೇಶ ಒಂದೇ 27% ಹೊಂದಿದೆ. ಅಲ್ಲಿ 2,32,547 ಪ್ರಾಪರ್ಟೀಸ್ ಇವೆ. ಇದರಲ್ಲಿ ಶಿಯಾಗಳ ಆಸ್ತಿ 15,386, ಸುನ್ನಿಗಳಿಗೆ ಸೇರಿದ ಆಸ್ತಿ 2,17,161. ಇಲ್ಲಿ ಈ ಪ್ರಮಾಣದಲ್ಲಿ ವಕ್ಫ್ ಆಸ್ತಿ ಇರೋಕ್ಕೂ ಒಂದು ಕಾರಣ ಇದೆ. ಯುಪಿಯಲ್ಲಿ ಇಲ್ಲಿ 20% ಮುಸ್ಲಿಂ ಪಾಪ್ಯುಲೇಷನ್ ಕೂಡ ಇದೆ. 2011 ಜನಗಣತಿ ಪ್ರಕಾರ 3.8 ಕೋಟಿ ಜನ ವಾಸ ಮಾಡ್ತಾರೆ. ಮೊಘಲ್ ದೊರೆಗಳು, ದಿಲ್ಲಿ ಸುಲ್ತಾನರು ಹಾಗೆ ಸಾಕಷ್ಟು ಮುಸ್ಲಿಂ ರಾಜರ ಆಡಳಿತವನ್ನ ಆ ನೆಲ ಈ ಹಿಂದಿನಿಂದ ಕಂಡಿದೆ. ಸ್ಮಾರಕಗಳು, ಸಮಾಧಿಗಳು, ಕಟ್ಟಡಗಳು, ಮಸೀದಿಗಳು ವ್ಯಾಪಕವಾಗಿ ನಿರ್ಮಾಣ ಆಗಿವೆ. ಇವೆಲ್ಲವೂ ವಕ್ಫ್ ಒಡೆತನದಲ್ಲಿವೆ. ಅಚ್ಚರಿ ಹುಟ್ಟಿಸೋ ವಿಚಾರ ಅಂದ್ರೆ ಜಗತ್ತಿನ ಅದ್ಭುತ ಅಂತ ಕರೆಯಲಾಗೋ ತಾಜ್ ಮಹಲ್ ಅನ್ನ ಕೂಡ 2005ರಲ್ಲಿ ವಕ್ಫ್ಗೆ ಸೇರಿಸೋ ಪ್ರಯತ್ನ ನಡೆದಿತ್ತು. ಆದರೆ ಇದಕ್ಕೆ ಯಾವುದೇ ಆಧಾರ ಇಲ್ಲ, ಇದು ಈ ಹಿಂದೆ ವಕ್ಫ್ ಆಗಿತ್ತು ಅನ್ನೋದಕ್ಕೆ ಪ್ರೂಫ್ ಇಲ್ಲ ಅಂತ ಕೋರ್ಟ್ ಹೇಳಿತ್ತು. ಹೀಗಾಗಿ ಇದು ಇನ್ನೂ ಕೂಡ ವಿವಾದವಾಗಿ ಉಳಿದಿದೆ. ಇನ್ನು ಎರಡನೇ ಅತಿ ಹೆಚ್ಚು ವಕ್ಫ್ ಪ್ರಾಪರ್ಟಿ ಇರೋದು ಪಶ್ಚಿಮ ಬಂಗಾಳದಲ್ಲಿ. ಇಲ್ಲಿ 27% ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಓವರ್ ಸ್ಟೇಟ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಈ ಯುಪಿದು, ಬಂಗಾಳದ್ದು. ಸೊ ಬಂಗಾಳದಲ್ಲಂತೂ ನವಾಬರು, ಮುಸ್ಲಿಂ ರಾಜರ ಆಡಳಿತ ಅಲ್ಲೂ ಕೂಡ ಇತ್ತು. ಹೀಗಾಗಿ ಅಲ್ಲೂ ಹೆಚ್ಚಿನ ಪ್ರಾಪರ್ಟಿ ವಕ್ಫ್ದಿದೆ. ಸದ್ಯ ಅಫಿಷಿಯಲ್ ಡೇಟಾ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ 80,480 ವಕ್ಫ್ ಪ್ರಾಪರ್ಟೀಸ್ ಇವೆ. 3ನೇ ಸ್ಥಾನದಲ್ಲಿ ಪಂಜಾಬ್ ಇದೆ. ಇಲ್ಲಿ 2% ಮುಸ್ಲಿಂ ಜನಸಂಖ್ಯೆ ಇಲ್ಲ. ಆದರೆ ದೇಶ ವಿಭಜನೆ ಟೈಮ್ನಲ್ಲಿ ಇಲ್ಲಿದ್ದ ಮುಸ್ಲಿಮರು ಪಾಕಿಸ್ತಾನ ಭಾಗದ ಆ ಸೈಡ್ನ ಪಂಜಾಬ್ಗೆ ಹೋದ್ರು. ಹೀಗಾಗಿ ಅವರು ಬಿಟ್ಟೋದ ಆಸ್ತಿಯನ್ನ ವಕ್ಫ್ ಅಂತ ಹೇಳಿ ಮಾಡಿ ಅದರ ಅಂಡರ್ನಲ್ಲಿ ಇಡಲಾಗಿದೆ. ಪಂಜಾಬ್ನಲ್ಲಿ 75,000ಕ್ಕೂ ಅಧಿಕ ವಕ್ಫ್ ಪ್ರಾಪರ್ಟೀಸ್ ಇವೆ. ಇನ್ನು ತಮಿಳುನಾಡಿನಲ್ಲಿ 5.86% ಮುಸ್ಲಿಮರಿದ್ದಾರೆ. ಆದರೆ 66,092 ವಕ್ಫ್ ಪ್ರಾಪರ್ಟೀಸ್ ಇವೆ. ಇಷ್ಟು ಸಂಖ್ಯೆಯಲ್ಲಿ ವಕ್ಫ್ ಪ್ರಾಪರ್ಟಿ ಬರೋಕೆ ಹೊರಗಿನ ವ್ಯಾಪಾರವು ಕಾರಣ ಅಂತ ಹೇಳಲಾಗಿದೆ. ನಾಗಪಟ್ಟಣಂ, ತೂತುಕುಡಿ ಮತ್ತು ಕಾರೈಕಲ್ ಭಾಗದಲ್ಲಿ ಅರಬ್ ವ್ಯಾಪಾರಿಗಳು ಹೆಚ್ಚೆಚ್ಚು ಬರ್ತಾ ಇದ್ರು. ಅವರಿಲ್ಲಿ ಆಸ್ತಿ ಖರೀದಿ ಮಾಡಿ, ದಾನ ಕೊಟ್ಟು ಎಲ್ಲ ಮಾಡಿ ವಕ್ಫ್ ಆಸ್ತಿ ಜಾಸ್ತಿ ಆಗಿದೆ ಅನ್ನೋ ವಾದ ಮುಂದಿಡಲಾಗುತ್ತೆ. ಆದರೆ ತಮಿಳುನಾಡಿನಲ್ಲಿ ಸಾಕಷ್ಟು ಕಡೆ ವಿವಾದಗಳೂ ಇವೆ. ಚೋಳರ ಕಾಲದ ಒಂದು ಊರನ್ನ, ಇಡೀ ಊರನ್ನ ಟೆಂಪಲ್ ಸೇರಿ ವಕ್ಫ್ ತನ್ನದು ಅಂತ ಇತ್ತೀಚೆಗೆ ಕ್ಲೇಮ್ ಮಾಡಿತ್ತು, ನಿಮ್ಗೆ ಗೊತ್ತಿರ್ಬೋದು. ಅಂತ ಆರೋಪಗಳು ತಮಿಳುನಾಡು ವಕ್ಫ್ ಬೋರ್ಡ್ ಮೇಲಿವೆ. 5ನೇ ಸ್ಥಾನದಲ್ಲಿ ಕರ್ನಾಟಕ. ಇಲ್ಲಿ ಸುಮಾರು 62,830 ವಕ್ಫ್ ಪ್ರಾಪರ್ಟೀಸ್ ಇವೆ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ಟಿಪ್ಪು, ಬಹುಮನಿ ಸುಲ್ತಾನ್ಸ್, ಶಾಹಿ ಸುಲ್ತಾನ್ಸ್ ಕಾಲದಿಂದಲೂ ಈ ಭಾಗದಲ್ಲಿ ವಕ್ಫ್ ಆಸ್ತಿ ಹೆಚ್ಚಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ವಕ್ಫ್ ಆಸ್ತಿ ಇದ್ದು ಕರ್ನಾಟಕದ ವಕ್ಫ್ ಬೋರ್ಡ್ ದೇಶದ ಶ್ರೀಮಂತ ವಕ್ಫ್ ಬೋರ್ಡ್ಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ಯಾಕಂದ್ರೆ ಬೆಂಗಳೂರು, ಮೈಸೂರು ಈ ರೀತಿ ಪ್ರಮುಖ ನಗರಗಳಲ್ಲೂ ಕೂಡ ಸುಮಾರು ವಕ್ಫ್ ಲ್ಯಾಂಡ್ ಪೀಸಸ್ ಇದಾವೆ, ಆಸ್ತಿ ಇದಾವೆ. ಅವುಗಳ ಬೆಲೆ ಸಿಕ್ಕಾಬಟ್ಟೆ ಜಾಸ್ತಿ ಇದೆ. ಇಡೀ ದೇಶದಲ್ಲೇ ರಿಯಲ್ ಎಸ್ಟೇಟ್ನಲ್ಲಿ ಕರ್ನಾಟಕ ಮತ್ತು ಬೆಂಗಳೂರಿನ ಭೂಮಿ ರೇಟ್ ಜಾಸ್ತಿ. ಹಾಗಾಗಿ ಇಡೀ ದೇಶದಲ್ಲೇ ಕರ್ನಾಟಕದ ವಕ್ಫ್ ಬೋರ್ಡ್ ಶ್ರೀಮಂತ ಬೋರ್ಡ್ಗಳ ಪಟ್ಟಿಯಲ್ಲಿ ಟಾಪ್ನಲ್ಲಿ ಬರುತ್ತೆ. ಅಂದಹಾಗೆ 2011 ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 12.92% ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಉಳಿದಂತೆ ಕೇರಳದಲ್ಲಿ 53,000ಕ್ಕೂ ಅಧಿಕ ಪ್ರಾಪರ್ಟಿ, ತೆಲಂಗಾಣದಲ್ಲಿ 45,000ಕ್ಕೂ ಅಧಿಕ ಪ್ರಾಪರ್ಟಿ, ಗುಜರಾತ್ನಲ್ಲಿ 39,000ಕ್ಕೂ ಅಧಿಕ ಪ್ರಾಪರ್ಟೀಸ್ ಇವೆ. ಮಹಾರಾಷ್ಟ್ರದಲ್ಲಿ 36,700ಕ್ಕೂ ಅಧಿಕ ಪ್ರಾಪರ್ಟಿ, ಒಡಿಶಾದಲ್ಲಿ 10,314ಕ್ಕೂ ಅಧಿಕ ವಕ್ಫ್ ಪ್ರಾಪರ್ಟೀಸ್ ಇವೆ. ಆಂಧ್ರದಲ್ಲಿ 14,000ಕ್ಕೂ ಅಧಿಕ, ರಾಜಸ್ಥಾನದಲ್ಲಿ 30,000ಕ್ಕೂ ಅಧಿಕ. ಪುಟ್ಟ ದ್ವೀಪ ಸಮೂಹವಾಗಿರೋ ಮುಸ್ಲಿಂ ಬಹುಸಂಖ್ಯಾತ ಪಾಪ್ಯುಲೇಷನ್ ಹೊಂದಿರೋ ಲಕ್ಷದ್ವೀಪದಲ್ಲೂ ಕೂಡ 896 ವಕ್ಫ್ ಪ್ರಾಪರ್ಟೀಸ್ ಇವೆ. ದಾದ್ರಾ ನಗರ್ ಹವೇಲಿಯಲ್ಲಿ ಎಲ್ಲಕ್ಕಿಂತ ಕಮ್ಮಿ ಕೇವಲ 30 ವಕ್ಫ್ ಪ್ರಾಪರ್ಟೀಸ್ ಇವೆ. ಮತ್ತೊಂದು ಕಡೆ ಭಾರತದ ಆಗ್ನೇಯ ಭಾಗದಲ್ಲಿರೋ ಸಮುದ್ರದಲ್ಲಿರೋ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳಲ್ಲೂ ಕೂಡ 150ಕ್ಕೂ ಅಧಿಕ ವಕ್ಫ್ ಪ್ರಾಪರ್ಟೀಸ್ ಇವೆ ಅಂತ ಡೇಟಾ ಹೇಳುತ್ತೆ. ಇದಾಗಿತ್ತು ಸ್ನೇಹಿತರೆ ವಕ್ಫ್ ಆಸ್ತಿಯ ವಿಸ್ತಾರ ಎಷ್ಟಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ಭಾರತದಲ್ಲಿ ಎಲ್ಲೆಲ್ಲಿ ವಕ್ಫ್ನ ಆಸ್ತಿ ಇದೆ, ಅದರ ವ್ಯಾಲ್ಯೂಯೇಷನ್ ಏನಾಗಬಹುದು ಅನ್ನೋದನ್ನು ತಿಳಿಸ್ಕೊಡೋ ಪ್ರಯತ್ನ. ಈಗಿದು 9 ಲಕ್ಷ ಎಕರೆಯಿಂದ ಸೀದಾ 39 ಲಕ್ಷ ಎಕರೆಗೆ ಹೋಗಿದೆ ಅನ್ನೋ ಡೇಟಾವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಇದರ ನಂಬರ್ಸ್, ಇದರ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿರೋ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ 2013 ತಿದ್ದುಪಡಿ ಬಳಿಕ ಯಾವ ಭೂಮಿಯನ್ನ ಬೇಕಾದ್ರೂ
ಬೇಕಾದರೂ ವಕ್ಫ್ ಕ್ಲೇಮ್ ಮಾಡ್ಕೋಬಹುದು. ಅದನ್ನು ಕ್ವಶನ್ ಮಾಡೋಕ್ಕಿದ್ರು ವಕ್ಫ್ಗೆ ಹೋಗಬೇಕು, ಟ್ರೈಬ್ಯುನಲ್ಗೆ. ಕೋರ್ಟಲ್ಲಿ ಇದನ್ನು ಚಾಲೆಂಜ್ ಮಾಡೋಕ್ಕಾಗಲ್ಲ, ಮಾಡಿದ್ರು ಹೈಕೋರ್ಟ್ಗೆ ಹೋಗಬೇಕು, ರಿಟ್ಟೆ ಹಾಕಬೇಕು. ಈ ರೀತಿ ಎಲ್ಲ ಬದಲಾವಣೆಗಳನ್ನು ಮಾಡಿರೋದ್ರಿಂದಾಗಿ ಬಹಳ ಇದರಿಂದ ಇಶ್ಯೂ ಆಗ್ತಾ ಇತ್ತು, ರಿಯಲ್ ಇಶ್ಯೂಸ್ ಆಗ್ತಾ ಇತ್ತು, ಸಾಮಾಜಿಕವಾಗಿ ಅನ್ರೆಸ್ಟ್ಗೆ, ಅಶಾಂತಿಗೆ ಕಾರಣ ಆಗ್ತಾ ಇತ್ತು. ಹಾಗಾಗಿ ಅದನ್ನು ಈಗ ತಿದ್ದುಪಡಿ ಮಾಡುವಂಥ ಈ ಎಲ್ಲ ಕೆಲವೊಂದಷ್ಟು ವಿವಾದಾಸ್ಪದ ಸೆಕ್ಷನ್ಗಳನ್ನು ತೆಗೆದು ಹಾಕುವಂಥ ಬಿಲ್ಲನ್ನು ಲೋಕಸಭೆ, ರಾಜ್ಯಸಭೆ ಪಾಸ್ ಮಾಡಿ ಕಾನೂನು ಜಾರಿ ಆಗ್ತಾ ಇದೆ ವೆರಿ ಸೂನ್. ಸ್ನೇಹಿತರೆ, ಈ ದೇಶದಲ್ಲಿ ಪಾರ್ಲಿಮೆಂಟ್ ಮಾಡಿದ ಕಾನೂನುಗಳನ್ನು ಕೂಡ ಕೋರ್ಟ್ಗಳು ಪ್ರಶ್ನೆ ಮಾಡಬಹುದು, ತೆಗೆದು ಬಿಸಾಕಬಹುದು ಅನ್ನೋ ರೀತಿಯಲ್ಲಿ ಪವರ್ಸ್ ಅನ್ನು ನ್ಯಾಯಾಂಗ ಕೊಟ್ಟಿದ್ದೇವೆ. ಆದರೆ ಈ ವಿಚಾರದಲ್ಲಿ, ವಕ್ಫ್ ವಿಚಾರದಲ್ಲಿ ನ್ಯಾಯಾಂಗಕ್ಕೂ ವ್ಯಾಪ್ತಿಯನ್ನು ಜಾಸ್ತಿ ಕೊಟ್ಟಿರಲಿಲ್ಲ. ಸಿವಿಲ್ ಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾಡಲಾಗಿತ್ತು. ವಕ್ಫ್ಗೆ ಹೋಗಿ ನ್ಯಾಯ ಕೇಳಬೇಕಾಗಿತ್ತು, ಫೈನಲ್ ಡಿಸಿಷನ್ ಅವರೇ ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಮಾಡಲಾಗಿತ್ತು. ಅದನ್ನು ಚೇಂಜ್ ಮಾಡಿರೋದು ಸ್ವಾಗತಾರ್ಹ. ಭಾರತದ ಕೋರ್ಟ್ಗಳಿಗೆ ಇದನ್ನು ವಿಮರ್ಶೆ ಮಾಡೋ, ಸರಿ ತಪ್ಪು ಯಾವುದಂತ ಚೆಕ್ ಮಾಡೋ ಪವರ್ಸ್ ಬಂದರೆ ಅದು ಸ್ವಾಗತಾರ್ಹ. ಅಂದರೆ ಮುಂಚೆ ಕೇವಲ ಹೈಕೋರ್ಟ್ ಮತ್ತು ಮೇಲಿನ ಕೋರ್ಟ್ಗಳಿಗೆ ಮಾತ್ರ ಹೋಗಿ ರಿಟ್ ಹಾಕೊಂಡು ಸ್ವಲ್ಪ ಕಾಂಪ್ಲೆಕ್ಸ್ ಸಿಸ್ಟಮ್ ಇತ್ತಲ್ಲ, ಯಾವುದೇ ಕೋರ್ಟಲ್ಲಿ ಸ್ಥಳೀಯ ಕೋರ್ಟಿಗೆ ಹೋಗಿ ಯಾವುದೋ ಬಡ ರೈತ ಕೇಳೋ ರೀತಿ ಅವಕಾಶ ಇರಲಿಲ್ಲ, ಹೋಗೋಕೆ ಅವಕಾಶ ಇರಲಿಲ್ಲ. ಆದರೆ ಈಗ ಅದು ಬದಲಾಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಇದರಲ್ಲೀಗ ವ್ಯಾಪ್ತಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.